ತುಮಕೂರಲ್ಲಿ ಮಹಾಮಳೆಯ ಸುನಾಮಿ ಎದ್ದಿದೆ. ರಾಜ್ಯದುದ್ದಗಲಕ್ಕೂ ಭಾರೀ ಮಳೆಯಾಗ್ತಾ ಇದ್ದು ರೈತರ ಬೆಳೆಗಳೆಲ್ಲ ಸರ್ವನಾಶವಾಗ್ತಿದೆ. ಚಿನ್ನಾಭರಣಗಳನ್ನ ಅಡ ಇಟ್ಟು ಬೆಳೆ ಬೆಳೆದವರು ಈಗ ಕಣ್ಣೀರಿಡ್ತಿದ್ದಾರೆ. ಮುಂಗಾರು ಮಳೆಯ ಹೊಡೆತಕ್ಕೆ ಇಡೀ ಕರುನಾಡೆ ಮುಳುಗೇಳೋದಕ್ಕೆ ಶುರುವಾಗಿದೆ. ಇನ್ನೂ ಮಳೆಗಾಲವೇ ಆರಂಭವಾಗಿಲ್ಲ, ಅಷ್ಟರಲ್ಲೇ ಜನರ ಬದುಕು ನೀರಾಬಟ್ಟೆಯಾಗ್ತಿದೆ. ಮಳೆಯ ಹೊಡೆತಕ್ಕೆ ರೈತರು ಕಣ್ಣೀರಿಡೋದಕ್ಕೆ ಶುರುವಾಗಿದ್ದು ಬೇಸಿಗೆಯ ಮಳೆ ಸುನಾಮಿಯಂತೆ ಅಪ್ಪಳಿಸುತ್ತಿದೆ. ಹೀಗಾಗಿಯೇ ಊರೂರಲ್ಲೂ ಅವಾಂತರಗಳ ಸರಮಾಲೆ ಸೃಷ್ಟಿಯಾಗಿತ್ತು. ಬೆಂಗಳೂರಲ್ಲಂತೂ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ. ನಿನ್ನೆ 1 ಗಂಟೆಗಳ ಕಾಲ ಸುರಿದ ಮಳೆ ಬೆಂಗಳೂರು ಜನರನ್ನ ಬೆಚ್ಚಿ ಬೀಳಿಸಿದೆ. ನಿಲ್ಲದ ಪೂರ್ವ ಮುಂಗಾರು ಪ್ರವಾಹ. ಬೇಸಿಗೆ ಮಳೆ ವರ್ಷದ ಊಟಕ್ಕೂ ಕಂಟಕ ತರೋ ಕೆಲಸ ಮಾಡ್ತಿದೆ. ದಾವಣಗೆರೆಯಲ್ಲಿ ಸುರಿದ ಮಳೆ ರೈತರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಇನ್ನೇನು ಕಟಾವು ಮಾಡಬೇಕು ಅನ್ನೋ ಹೊತ್ತಲ್ಲಿ ಅಪ್ಪಳಿಸಿದ ಆಲಿಕಲ್ಲು ಮಳೆ ಇಡೀ ಭತ್ತದ ಬೆಳೆಯನ್ನೇ ಸರ್ವನಾಶ ಮಾಡಿದೆ. ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ, ಅಮೃತನಗರ, ಕಡ್ಲೇಬಾಳ್, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮಗಳಲ್ಲಿ 100 ಎಕರೆ ಭತ್ತದ ಬೆಳೆ ನೆಲಸಮವಾಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ನಿರಂತರ ಮಳೆಗೆ ದಾವಣಗೆರೆ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ನಗರದ ಶಂಕರ್ ವಿಹಾರ ಬಡಾವಣೆಯಲ್ಲಿ ಮೊಳಕಾಲುದ್ದ ನೀರು ನಿಂತು ಜನಜೀವನವೇ ಅಸ್ತವ್ಯಸ್ತವಾಗಿದೆ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಮಳೆ ನೀರೆಲ್ಲ ರಸ್ತೆ ಮೇಲೆ ನಿಂತಿದ್ದು ವಾಹನಗಳು ಮುಳುಗಿ ಹೋಗ್ತಿವೆ. ಮಹಾಮಳೆ ಬಂದ್ರೆ ಆಗುವ ಅನಾಹುತಗಳು ಒಂದೆರಡಲ್ಲ ಬಿಡಿ. ಯಾದಗಿರಿಯ ತುಮಕೂರು ಗ್ರಾಮದಲ್ಲಿ ಬಿರುಗಾಳಿ ಮಳೆ ಜನರನ್ನ ಕಂಗೆಡಿಸಿದೆ. ಬೃಹತ್ ಗಾತ್ರದ ಮರವೊಂದು ಧರೆಗುರುಳಿದ್ದು ಹಲವಾರು ಬೈಕ್ಗಳು ಜಖಂಗೊಂಡಿವೆ. ಇನ್ನೊಂದೆಡೆ ಮನೆಯ ಮೇಲ್ಛಾವಣಿಗೆ ಹಾಕಿದ್ದ ಶೀಟ್ಗಳೆಲ್ಲ ಹಾರಿ ಹೋಗಿದ್ದು ಮನೆ ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಾಮರಾಜನಗರದಲ್ಲೂ ವರುಣದೇವ ಅಬ್ಬರಿಸಿ ಬೊಬ್ಬಿರ್ತಿದ್ದಾನೆ. ಅಮ್ಮನಪುರ ಗ್ರಾಮದಲ್ಲಿ ಧಾರಾಕಾರ ಮಳೆಯಾಗಿದ್ದು ಬಾಳೆ ಬೆಳೆ ಬೆಳೆದಿದ್ದ ರೈತ ಕಣ್ಣೀರು ಹಾಕ್ತಿದ್ದಾರೆ. ಸುಮಾರು 1000ಕ್ಕೂ ಹೆಚ್ಚು ಬಾಳೆಗಿಡ ನೆಲಕಚ್ಚಿ ಹೋಗಿದ್ದು 3 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆಯಂತೆ. ಹೀಗಾಗಿ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಸರ್ಕಾರದತ್ತ ಕೈ ಚಾಚಿದ್ದಾರೆ. ನಿನ್ನೆ ಬಿದ್ದ ಮಳೆ ಚಾಮರಾಜನಗರ ಜಿಲ್ಲೆಯ ಜನರನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ. ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ಗೆ ಈ ಬಗ್ಗೆ ಏನೂ ಗೊತ್ತಿಲ್ವಂತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಾಳೆ ನೆಲಕಚ್ಚಿ ರೈತರು ಕಣ್ಣೀರಿಡ್ತಿದ್ರು ಬೆಳೆ ಹಾನಿಯಾಗುವಂತಹ ಮಳೆಯಾಗಿದೆಯಾ ಅಂತ ಉಡಾಫೆಯ ಪ್ರಶ್ನೆ ಮಾಡ್ತಿದ್ದಾರೆ. ಸಾಕಷ್ಟು ಹಾನಿಗಳಾಗಿದೆ ಸರ್. ಅಧಿಕಾರಿಗಳು ಯಾರು ಭೇಟಿ ಕೊಡ್ತಿಲ್ಲ, ಸರಿಯಾಗಿ ಪರಿಶೀಲನೆ ಬೆಳೆ ಹಾನಿಯಾಗುವಂತ ಮಳೆ ಆಗಿದೆಯಾ? ಬಾಳೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಸರ್. ಬಾಳೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಲಾಸ್ ಆಗಿದೆ. ನಾನು ಕೇಳ್ತೀನಿ, ಅವ್ರು ಕಳ್ಸಿಕೊಂಡ್ರೆ ಸರ್ಕಾರದ ಮಟ್ಟದಲ್ಲಿ ಕೊಡ್ಸೋಣ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಕೋಲಾರದ ಕೀಲಗಾಣಿ ಗ್ರಾಮದಲ್ಲಿ ಅವಾಂತರದ ಸರಮಾಲೆಯೇ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ಏಲಕ್ಕಿ, ಬಾಳೆ ಬೆಳೆ ನೆಲಕಚ್ಚಿದೆ. ಸುಮಾರು 2 ರಿಂದ 3 ಲಕ್ಷ ಬಂಡವಾಳ ಹಾಕಿದ್ದ ರೈತರು ಇದೀಗ ಕಣ್ಣೀರಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆಯ ರೈತರಿಗೆ ಬೇಸಿಗೆ ಮಳೆ ಶಾಪವಾಗಿ ಪರಿಣಮಿಸಿದೆ. ಮಾಲೂರು ತಾಲೂಕಿನ ಕುಪ್ಪೂರು ಗ್ರಾಮದಲ್ಲಿ ಪಾಲಿ ಹೌಸಲ್ಲಿ ಬೆಳೆದಿದ್ದ ಕ್ಯಾಪ್ಸಿಕಂ ಬೆಳೆ ಸರ್ವನಾಶವಾಗಿದೆ. ಸುಮಾರು 25 ಲಕ್ಷ ವೆಚ್ಚದಲ್ಲಿ ರೈತ ಮಂಜುನಾಥ್ ಪಾಲಿ ಹೌಸ್ ನಿರ್ಮಾಣ ಮಾಡಿದ್ರು. ಬಿರುಗಾಳಿ ಹೊಡೆತಕ್ಕೆ ಪಾಲಿ ಹೌಸ್ ದಿಕ್ಕಾಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಕೆವೈ ನಂಜೇಗೌಡ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಬರೀ ಬೆಳೆ ಹಾನಿಯಷ್ಟೇ ಅಲ್ಲ, ಸಾವು ನೋವುಗಳು ಸಹ ಸಂಭವಿಸಿವೆ. ಮಾಲೂರು ತಾಲೂಕಿನ ಹಸಾಂಡಹಳ್ಳಿಯಲ್ಲಿ ಕುರಿ ಶೆಡ್ ಮೇಲೆ ಮರ ಬಿದ್ದಿದ್ದು ಅಲ್ಲೇ ಇದ್ದ ರೈತನೊಬ್ಬ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಕೆವೈ ನಂಜೇಗೌಡ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಮಳೆ ಸೃಷ್ಟಿಸಿರುವ ಅವಾಂತರ ಹೇಗಿದೆ ನೋಡಿ. ಬರದ ನಾಡು ಕೋಲಾರದಲ್ಲಿ ಮಾಯದ ಮಳೆಯಾಗಿದೆ. ಮಾಲೂರು ತಾಲೂಕಿನ ರಾಜೇನಹಳ್ಳಿ ಗ್ರಾಮದಲ್ಲಿ ಸುಬ್ರಹ್ಮಣ್ಯ ಅನ್ನುವಾತ ಒಡವೆ ಅಡವಿಟ್ಟು ನೆಟ್ ಹೌಸಲ್ಲಿ ಬೆಳೆ ಬೆಳೆದಿದ್ದ. ಆದ್ರೀಗ ಗಾಳಿ ಮಳೆ ಹೊಡೆತಕ್ಕೆ ಎಲ್ಲವೂ ಸರ್ವನಾಶವಾಗಿದೆ. ಎಲ್ಲ ಸಾಲನೇ ಮಾಡಿರೋದು. ಏನೋ ಒಡವೆ ಇತ್ತು, ಸ್ವಲ್ಪ ಬ್ಯಾಂಕಲ್ಲಿ ಅಡ ಇಟ್ಟು ಸ್ವಲ್ಪ ಸಾಲ ಮಾಡಿ ಥರ ಮಾಡಿದ್ದೀವಿ ಸರ್. ಸಾಲ ಮಾಡಿ 1 ಎಕರೆ ಟೊಮೊಟೊ, 1 ಎಕರೆ ಬೀನ್ಸು ನೆಟ್ ಹೌಸಲ್ಲಿ ಸಾಲ ಮಾಡಿ ಬಡ್ಡಿಗೆ ತಂದು ಮಾಡಿ ಈ ಥರ ಒಂದೇ 10 ನಿಮಿಷದಲ್ಲಿ ಮಳೆ ಬಿರುಗಾಳಿ ಬಂದು ಎಲ್ಲ ನೆಲಸಮ ಆಗಿಬಿಟ್ಟೈತೆ. ನಮಗೆ ಏನಾದರೂ ಪರಿಹಾರ ಮಾಡಿ ಕೊಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ.
ಈ ಬಾರಿಯ ಮಳೆ ಬಾಳೆ ಬೆಳೆಗಾರರ ಬದುಕನ್ನ ಛಿದ್ರ ಮಾಡ್ತಿದೆ. ಜೋರು ಮಳೆಗೆ ಬಾಳೆ ಬೆಳೆಯೆಲ್ಲ ನೆಲ ನೋಡ್ತಿವೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಚೀಲಮ್ಮನಹಳ್ಳಿ ಸುತ್ತಮುತ್ತ ಆಲಿಕಲ್ಲು ಮಳೆಗೆ ಬಾಳೆ ತೋಟ ಸಂಪೂರ್ಣ ಮಣ್ಣು ಪಾಲಾಗಿದೆ. ನಾವು 2 ಎಕರೆಯಲ್ಲಿ ಬಾಳೆ ಹಾಕಿದ್ವಿ. ಸಾಲ ಮಾಡಿ ಒಂದು 10 ಲಕ್ಷ ಸಾಲ ಮಾಡಿ ಬೆಳೆ ಹಾಕಿದ್ವಿ. ರಾತ್ರಿ ಬಿದ್ದಿದ್ದು ಮಳೆ ಗಾಳಿಗೆ ಆಲಿಕಲ್ಲು ಬಿದ್ದು ನಮ್ಮ ಬೆಳೆ ಎಲ್ಲ ನಾಶ ಆಗಿದೆ. ಕೈಗೆ ಬಂದ್ರೆ ತುತ್ತು ಬಾಯಿಗೆ ಬಂದಂಗೆ ಆಗ್ಬಿಟ್ಟೈತೆ. ಸರ್ಕಾರ ಎಚ್ಚೆತ್ಕೊಂಡು ನಮ್ಗೇನು ನಷ್ಟ ಪರಿಹಾರ ಕೊಡ್ಸೋಕ್ಕೆ ನಾವು ಮನವಿ ಮಾಡ್ತಾ ಇದ್ವಿ. ಚಿತ್ರದುರ್ಗದಲ್ಲೂ ವರುಣದೇವ ಅಬ್ಬರಿಸುತ್ತಿದ್ದಾನೆ. ಮಹಾಮಳೆ ರೌದ್ರ ನರ್ತನಕ್ಕೆ ನಾಯಕನಕಟ್ಟಿ ಪೊಲೀಸ್ ಠಾಣೆಗೆ ಜಲ ದಿಗ್ಬಂಧನ ಹಾಕಲಾಗಿತ್ತು. ಜೋರು ಮಳೆಯಿಂದ ಠಾಣೆ ಒಳಗೆ ನೀರು ನುಗ್ಗಿದ್ದು ಪೊಲೀಸ್ ಸಿಬ್ಬಂದಿ ನೀರು ಹೊರಹಾಕಲು ಪರದಾಡಿದ್ರು. ಇದೇನ್ ಶಾಲೆ ಆವರಣವೋ ಅಥವಾ ಕೆರೆನೋ ಒಂದು ಗೊತ್ತಾಗ್ತಿಲ್ಲ. ಚಿತ್ರದುರ್ಗದ ಓಬಣ್ಣನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರೆಯಂತಾಗಿದೆ. ಎಲ್ಲಾ ಕಡೆ ನೀರು ನಿಂತಿದ್ದು ಶಾಲೆ ಒಳಗೆ ಹೋಗೋದಿಕ್ಕೂ ಆಗದೆ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಬೆಂಗಳೂರಲ್ಲಿ ಬೇಸಿಗೆ ಮಳೆಯ ಅಲ್ಲೋಲ ಕಲ್ಲೋಲ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಣ್ಣ ಮಳೆಯಾದ್ರೇನೆ ದೊಡ್ಡ ಅನಾಹುತಗಳು ಸೃಷ್ಟಿಯಾಗುತ್ತೆ. ಅಂಥದ್ರಲ್ಲಿ ಬಿರುಗಾಳಿ ಮಳೆಯಾದ್ರೆ ಊಹಿಸಿಕೊಳ್ಳುವುದಕ್ಕೂ ಕಷ್ಟ. ನಿನ್ನೆಯೂ ಇಂತಹದ್ದೇ ಮಳೆ ಸುರಿದಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆ ಬೆಂಗಳೂರು ಜನರನ್ನ ತೊಯ್ದು ತೊಪ್ಪೆ ಮಾಡಿದೆ. ಬೆಂಗಳೂರಲ್ಲಿ ಮಳೆ ಶುರುವಾದ್ರೆ ಮರಗಳದ್ದೇ ಆತಂಕ. ಯಾವ ಮರ ಬೀಳುತ್ತೋ, ಯಾರ ಮೇಲೆ ಉರುಳಿ ಬೀಳುತ್ತೋ ಅನ್ನುವ ಆತಂಕ ಕಾಡ್ತಾ ಇರುತ್ತೆ. ನಿನ್ನೆ ಸುರಿದ ಮಳೆಗೆ ಹಾದಿ ಬೀದಿಯಲ್ಲೂ ಮರಗಳು ಉರುಳಿ ಬಿದ್ದಿದ್ವು. ವಿಜಯನಗರದಲ್ಲಿ ಉರುಳಿದ ಮರವೊಂದು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿದೆ. ಬೈಕ್ ಸವಾರನ ಮೇಲೆ ಮರ ಬಿದ್ದ ಪರಿಣಾಮ ಆತನ ತೊಡೆ ಭಾಗವೇ ಕಟ್ಟಾಗಿದೆ. ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ನಗರದ ಹಲವು ಏರಿಯಾಗಳಲ್ಲಿ ಸಾಕಷ್ಟು ರೀತಿಯಾದಂತ ಮಳೆ ಅವಾಂತರ ಆಗಿದೆ. ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ ರಸ್ತೆ ಬದಿಯಲ್ಲಿ ಇದ್ದಂತ ಗಿಡ ಮರಗಳೆಲ್ಲವೂ ಕೂಡ ಬಿದ್ದಿದ್ದಾವೆ. ಅದೃಷ್ಟವಶಾತ್ ನಿನ್ನೆ ಜೀವ ಹೋಗಬೇಕಾಗಿತ್ತು. 2 ಜೀವಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ರು. ಒಬ್ಬರ ಕಾಲ್ ಮಾತ್ರ ಫ್ರಾಕ್ಚರ್ ಆಗಿರೋದು ಈಗ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ದಾಖಲಾಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಮಗ, ಸುಮಾರು ಸಂಜೆ 7-7:30 ಇರ್ಬೋದು. ಬರ್ತಾ ಇರ್ಬೇಕಂದ್ರೆ ಇದ್ದಕ್ಕಿದ್ದಂಗೆ ಮರ ಬಿದ್ದೋಗಿದೆ ಅಷ್ಟೇ. ಬಿದ್ದು ಗಾಡಿ ಸ್ವಲ್ಪ ಏಟ್ ಆಗಿದೆ. ಅವ್ನ ಕಾಲ್ ಫ್ರಾಕ್ಚರ್ ಆಗಿ ಈಗ ಬಾಸ್ ಹಾಸ್ಪಿಟಲ್ ಇದೆ ಸರ್. ಈಗ ಆಪರೇಷನ್ ಆಯ್ತು, ರಾತ್ರಿಯಿಂದ ಆಪರೇಷನ್ ಆಯ್ತು. ಸ್ವಲ್ಪ ಮೂಗೆಟ್ಗಳು ಬಿದ್ದಿದೆ, ಅದಲ್ಲದೆ ತೊಡೆಯನ್ನ ಫ್ರಾಕ್ಚರ್ ಆಗಿದೆ. ಫ್ರಾಕ್ಚರ್ ಆಗಿ ಬೋನ್ ಕಟ್ಟಾಗಿ ಆಪರೇಷನ್ ಆಗಿ ರಾಡ್ ಆಗಿದ್ದಾರೆ. ಒಂದೇ ಒಂದು ಕ್ಷಣ ಯಾಮಾರಿದ್ರೆ ದೊಡ್ಡ ಅನಾಹುತವೇ ಸಂಭವಿಸಿ ಹೋಗ್ತಿತ್ತು. ಮಳೆ ಬಂತು ಅಂತ ಮರದ ಕೆಳಗೆ ನಿಲ್ಲೋದು ಎಷ್ಟು ಡೇಂಜರ್ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ನೋಡಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬಿದ್ದ ಮಳೆ ಸಾಲು ಸಾಲು ಅವಾಂತರವನ್ನ ಸೃಷ್ಟಿಸಿದೆ. ಗಟ್ಟಿಮುಟ್ಟಾಗಿದ್ದ ಮರ ಮಳೆಗೆ ಏಕಾಏಕಿ ಉರುಳಿ ಬಿದ್ದಿದೆ. ಮರ ನೆಲಕ್ಕುರುಳೋದಕ್ಕೆ ಶುರುವಾಗ್ತಿದ್ದಂತೆ ಕೆಳಗಿದ್ದವರೆಲ್ಲ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಪಂಚಮುಖಿ ದೇವಸ್ಥಾನದ ಸಮೀಪ ಮರ ಉರುಳಿ ಬಿದ್ದ ಪರಿಣಾಮ ರಸ್ತೆ ಸಂಚಾರವೇ ಕ್ಲೋಸ್ ಆಗಿದೆ. ಮರದ ಕೆಳಗಿದ್ದ ಸ್ಕೂಟರ್ ಒಂದು ನಜ್ಜುಗುಜ್ಜಾಗಿದ್ದು ಜನ ಪರದಾಡ್ತಿದ್ದಾರೆ. ಆಘಾತಕಾರಿ ವಿಷಯ ಅಂದ್ರೆ ಮಹಾಲಕ್ಷ್ಮಿ ಲೇಔಟ್ ಒಂದರಲ್ಲೇ 50ಕ್ಕೂ ಹೆಚ್ಚು ಮರಗಳು, ಮರದ ರೆಂಬೆ ಕೊಂಬೆಗಳು ಧರೆಗುರುಳಿವೆ. ಇದರ ಪರಿಣಾಮ 3 ಕಾರು, 4 ಬೈಕ್ಗೆ ಹಾನಿಯಾಗಿದ್ದು ಶಾಸಕ ಗೋಪಾಲಯ್ಯ ಭೇಟಿ ನೀಡಿ ಸ್ಥಳೀಯರ ಸಮಸ್ಯೆ ಆಲಿಸಿದ್ರು. ಇನ್ನು ರಾಜಾಜಿನಗರದಲ್ಲೂ ಭಾರೀ ಮಳೆಯಾಗಿದೆ. ಗಾಳಿಯ ಅಬ್ಬರಕ್ಕೆ ಬೃಹತ್ ಮರಗಳು ನೆಲಕ್ಕುರುಳಿದ್ದು ರಸ್ತೆಯಲ್ಲಿ ನಿಲ್ಲಿಸಿದ ವಾಹನಗಳು ಜಖಂ ಆಗಿವೆ. ನಾವು ರಾಜಾಜಿನಗರದಲ್ಲಿರುವಂತಹ ಈ ಪ್ರಮುಖವಾದಂತಹ ರಸ್ತೆಯಲ್ಲಿ ರಸ್ತೆಯ ಎರಡೂ ಬದಿಯೂ ಕೂಡ ಈ ನೇರಳೆ ಮರ ಏನಿದೆ ಅರ್ಧದಷ್ಟು ಆಲ್ಮೋಸ್ಟ್ ರೆಂಬೆ ಕೊಂಬೆ ಎಲ್ಲದೂ ಕೂಡ ಧರೆಗುರುಳಿದ್ದು. ಅದೃಷ್ಟವಶಾತ್ ಯಾರು ಕೂಡ ಹೋಗ್ತಾ ಇದ್ದಿಲ್ಲ. ಆ ಸಂದರ್ಭದಲ್ಲಿ ವೆಹಿಕಲ್ ಇತ್ತು, 2 ವೀಲರ್, ಅದು ಜಖಂ ಆಗಿದೆ. ಬಲಭಾಗದಲ್ಲಿ ಅತಿ ದೊಡ್ಡದಾದಂತ ಮರ, 60 ವರ್ಷದ ಅತಿ ದೊಡ್ಡದಾದಂತ ಮರ ಇತ್ತು. ಆ ಮರ ಬಿದ್ದ ಪರಿಣಾಮವಾಗಿ ಸ್ಥಳದಲ್ಲೇ ಇದ್ದಂತ ವೆಹಿಕಲ್ ಏನಿದೆ ಕಾರ್, ಅದು ಜಖಂ ಆಗಿದೆ. ಅದೃಷ್ಟವಶಾತ್ ಕಾರಲ್ಲಿ ಅಥವಾ ಬೈಕಲ್ಲಿ ಯಾರು ಕೂಡ ಇದ್ದಿಲ್ಲ. ಬೆಂಗಳೂರಲ್ಲಿ ಮರಗಳದ್ದೇ ದೊಡ್ಡ ಸಮಸ್ಯೆ. ಯಾವ ಕ್ಷಣದಲ್ಲಿ ಯಾರ ಮೇಲೆ ಅಪ್ಪಳಿಸುತ್ತವೆಯೋ ಒಂದು ಗೊತ್ತಾಗಲ್ಲ. ಈ ಬಾರಿ ಬರೀ ಮಳೆಯಾಗ್ತಿಲ್ಲ, ಮಳೆ ರೂಪದಲ್ಲಿ ಬಿರುಗಾಳಿಯೂ ಬೀಸ್ತಿದೆ. ಹೀಗಾಗಿ ವೈಯಾಲಿಕಾವಲ್ನಲ್ಲಿ ಬೃಹತ್ ಮರಗಳು ನೆಲಕಚ್ಚಿದ್ವು. 1 ಬೈಕ್, ಕಾರು ಜಖಂಗೊಂಡಿವೆ. ಹಾಗೆಯೇ ಮನೆ ಪಕ್ಕದಲ್ಲೇ ಮರವೂ ಧರಾಶಾಹಿಯಾಗಿದ್ದು ಕಾಂಪೌಂಡ್ನ ಗ್ರಿಲ್ಸ್ ಛಿದ್ರವಾಗಿದೆ. ಮರ ಅವಾಗ ಟ್ರಿಮ್ ಮಾಡಿ ಇಟ್ರೆ ಈ ತರ ಆಗೋದಿಲ್ಲ. ನಾವು ಹೇಳ್ತೀವಿ, ನಾವು ಹೇಳೋದಂತಿಲ್ಲ. ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ಎಜುಕೇಟೆಡ್ ತಾನೆ, ಯಾರು ಅನ್ಎಜುಕೇಟೆಡ್ ಅಂತಿಲ್ಲ. ಅವ್ರವ್ರು ನೋಡ್ಕೊಂಡು ಅವಾಗ ಮಾಡಿದ್ರೆ ಉಂಟು. ಇದೇ 2 ವಾರ ಮುಂಚೆ ಈ ರೋಡಲ್ಲೇ 3 ಮರ ಬಿತ್ತು. ನಾವು ಹೇಳಿದ್ದೀವಿ, ಅದರಿಂದ ಏನು ನೋಡೋಣ ಏನಾಗುತ್ತೆ.
ಬಿರುಗಾಳಿ ಮಳೆಗೆ ಆನೇಕಲ್ ಸಮೀಪದ ಇಂಡ್ಲವಾಡಿ ಬಳಿ ಹಾಕಿದ್ದ ಬೃಹತ್ ಟೆಂಟ್ ದಿಕ್ಕಾಪಾಲಾಗಿದೆ. ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಸಿಎಂ ಸಿದ್ದರಾಮಯ್ಯ ಗುದ್ದಲಿ ಪೂಜೆ ಮಾಡಲಿದ್ದಾರೆ. ಹೀಗಾಗಿ ಜರ್ಮನ್ ಟೆಂಟ್ ಹಾಕಲಾಗಿತ್ತು. ಆದರೆ ತಡರಾತ್ರಿಯ ಬಿರುಗಾಳಿ ಮಳೆಗೆ ಫ್ಲೆಕ್ಸ್ಗಳು ಸೇರಿದಂತೆ ಟೆಂಟ್ ಕುಸಿದು ಬಿದ್ದಿದೆ. ಒಣ ಮರಗಳ ಬಗ್ಗೆ ಜಿಬಿಎ ಅಲರ್ಟ್. ಒಣ ಮರ ಕಟ್, ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ರಾಜಧಾನಿಯಲ್ಲಿ ಲೆಕ್ಕವಿಲ್ಲದಷ್ಟು ಒಣ ಮರಗಳಿವೆ. ಮಳೆ ಶುರುವಾಯಿತು ಅಂದ್ರೆ ಇವುಗಳದ್ದೇ ಭಯ ಕಾಡೋದಿಕ್ಕೆ ಶುರುವಾಗುತ್ತೆ. ಇವುಗಳ ಬಗ್ಗೆ ಗಮನ ಹರಿಸಬೇಕಾಗಿರೋ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನಲ್ಲ. ಹೀಗಾಗಿ ಫೀಲ್ಡ್ಗೆ ಇಳಿದ ನ್ಯೂಸ್ 18 ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡಿತ್ತು. ನಿರಂತರ ವರದಿ ಪ್ರಸಾರವಾದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ರಾಜಭವನ ರಸ್ತೆಯಲ್ಲಿದ್ದ ಬೃಹತ್ ಒಣ ಮರವನ್ನ ತೆರವುಗೊಳಿಸಿದ್ದಾರೆ. ಇದು ನ್ಯೂಸ್ 18 ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಒಣ ಮರದ ಬಗ್ಗೆ ಬೆಳಿಗ್ಗೆ ಅಷ್ಟೇ ನ್ಯೂಸ್ 18 ನಲ್ಲಿ ಒಂದು ಸುದ್ದಿ ಪ್ರಸಾರವಾಗಿತ್ತು. ಏನು ಲೋಕಭವನ ರಸ್ತೆಯಲ್ಲಿದ್ದಂತ ಈ ಒಂದು ಒಣ ಮರ ಏನಿತ್ತು, ಇದು ಬೃಹತ್ ಗಾತ್ರದ ಮರ ಆಗಿತ್ತು. ಆದ್ರೆ ಈ ಒಂದು ಮರ ಒಣಗೋಗಿದ್ರು ಕೂಡ ಅದನ್ನ ತೆರವು ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ಮೀನಾಮೇಷ ಎಣಿಸ್ತಾ ಇದ್ರು. ಆದ್ರೆ ಇವತ್ತು ಬೆಳಿಗ್ಗೆ ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಕೂಡಲೇ ಆಗಮಿಸಿರುವಂತಹ ಜಿಬಿಎ ಅಧಿಕಾರಿಗಳು ಈಗ ಈ ಒಂದು ಒಣ ಮರವನ್ನ ತೆರವು ಮಾಡಿ ಈಗ ಸಂಪೂರ್ಣವಾಗಿ ಕಟ್ ಮಾಡಿ ತೆಗೆದುಕೊಂಡು ಹೋಗಿರೋದು ಕೂಡ ಇಲ್ಲಿ ಕಾಣಬಹುದಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮಳೆಯ ಅಬ್ಬರ ಜೋರಾಗ್ತಾನೇ ಇದೆ. ನಾಳೆಯೂ ಭಾರೀ ಮಳೆಯಾಗಲಿದೆ ಅಂತ ಎಚ್ಚರಿಕೆ ನೀಡಲಾಗಿದ್ದು 10 ಜಿಲ್ಲೆಗೆ ಆರೆಂಜ್ ಅಲರ್ಟ್, 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಒಟ್ಟಿನಲ್ಲಿ ಪೂರ್ವ ಮುಂಗಾರು ಮಳೆ ಕರುನಾಡಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುತ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.